ರೆಡಿ ಮಾಡಿ ಇವರ ಸಂಬಳ ಹೆಂಗ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ನೋಡಿ. ಒಬ್ಬನು ಕೆಮ್ತಾ ಇಲ್ಲ, ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಜೆಡಿಎಸ್ ಇಲ್ಲ, ಅಕ್ಕಪಕ್ಕ ಯಾರು ಇಲ್ಲ, ಕೆಮ್ತಾ ಇಲ್ಲ. ಹೆಂಗೆ ಹನಿ ಟ್ರ್ಯಾಪ್ ಬಗ್ಗೆ ಯಾರು ಕೆಮ್ತಾ ಇಲ್ಲೋ ಇದ್ರೆ ಎಲ್ರಿಗೂ ಭಯ ಆಯ್ತಾ. ಜನಸಾಮಾನ್ಯರಿಗೆ ಮೆಟ್ರೋ ಬಸ್ ಟಿಕೆಟ್ ದರ ಏರಿಕೆ ಬರೆ, ಹಾಲಿನ ಬೆಲೆ ಏರಿಕೆ, ಈಗ ಕರೆಂಟ್ ಬೆಲೆ ಏರಿಕೆ, ದಿನೇ ದಿನೇ ಬೆಲೆ ಹೆಚ್ಚಿಸುವ ಮಧ್ಯೆ ಕರೆಂಟ್ ಬಿಲ್, ಎಣ್ಣೆ ರೇಟು, ನೀರಿನ ಬಿಲ್ ಏರಿಕೆ, ಪಹಣಿ ಏರಿಕೆ, ರಿಜಿಸ್ಟ್ರೇಷನ್ ಏರಿಕೆ, ಇವೆಲ್ಲದರ ನಡುವೆ ಜನಪ್ರತಿನಿಧಿಗಳ ಸಂಬಳ ಮೊನ್ನೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಏಕಾಏಕಿ ಡಬಲ್ ಸಿಎಂ ಸಿದ್ದರಾಮಯ್ಯ ಯುಗಾದಿ ಹಬ್ಬಕ್ಕೆ ಮುನ್ನ ಎಲ್ಲ 300 225 ಪ್ಲಸ್ 75 300 ಎಂಎಲ್ಎ ಎಂಎಲ್ಸಿಗಳಿಗೆ ಎಲ್ಲರಿಗೂ ಸೇರಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಮಂತ್ರಿಗಳಿಗೆ, ಕಾಂಗ್ರೆಸ್ ಅವನಿಗೆ, ಬಿಜೆಪಿ ಅವನಿಗೆ, ಜೆಡಿಎಸ್ ಅವನಿಗೆ, ಒಂದ್ಸಲ ಗೆದ್ದವನಿಗೆ, 2 ಸಲ ಗೆದ್ದವನಿಗೆ, 10 ಸಲ ಗೆದ್ದವನಿಗೆ, ಪಕ್ಷೇತರನಿಗೆ, ಎಲ್ರಿಗೂ ಏನ್ ಗಿಫ್ಟ್ ಬನ್ನಿ ನೋಡೋಣ. ನೋಡಿ ಯಾವ ರೀತಿ ಇವತ್ತೇ ಜಾಸ್ತಿ ಮಾಡಿದ್ದಾರೆ. ಸಂಬಳ ಹೆಚ್ಚಳ ಭಾಗ್ಯ, ಸಿಎಂ ವೇತನ ಎಷ್ಟಿತ್ತು ಇಲ್ಲಿ ತನಕ? 75,000 ರೂಪಾಯಿ. ಹಳೆ ಸಂಬಳ 75,000 ರೂಪಾಯಿ ಇತ್ತು, ಇದೀಗ 1.5 ಲಕ್ಷ, ಡಬಲ್. ಸಚಿವರ ವೇತನ 60,000 ರೂಪಾಯಿ ಇತ್ತು, 1,25,000 ಮಾಡಿದ್ದಾರೆ. ಯಾರು ಕೇಳೋರು ಸರ್? ಶಾಸಕರ ವೇತನ 40,000 ರೂಪಾಯಿ ಇತ್ತು, 80,000 ಆಗಿದೆ. ವೇತನ ಮಾತ್ರ ಅಲ್ಲ, ಬೇರೆಲ್ಲ ಸಿಗುತ್ತೆ ಕೇಳಿ. ಶಾಸಕರ ಪಿಂಚಣಿ 50,000ದಿಂದ 75,000 ಪಿಂಚಣಿ. ಗೆದ್ದರು ಈಗ ನೀವು ಒಮ್ಮೆ ಎಂಎಲ್ಎ ಆಗಿ ಮನೆಯಲ್ಲಿ ಕೂತ್ರು ಕೂಡ 75,000 ರೂಪಾಯಿ ಬರುತ್ತೆ ಪಿಂಚಣಿ. ಫಸ್ಟ್ ಇದು ಬೇಕಾ ಇದು? ಮಾಜಿ ಶಾಸಕರ ವೈದ್ಯಕೀಯ ಭತ್ಯೆ 5,000ದಿಂದ 20,000 ರೂಪಾಯಿ ಮಾಜಿ ಶಾಸಕರದು. ಕ್ಷೇತ್ರ ಪ್ರವಾಸ ಭತ್ಯೆ ಹಾಲಿ ಶಾಸಕರದು 60,000 ರೂಪಾಯಿಂದ 80,000 ರೂಪಾಯಿ. ರೈಲು ವಿಮಾನ ಟಿಕೆಟ್ ವರ್ಷಕ್ಕೆ 2.5 ಲಕ್ಷದಿಂದ 3.5 ಲಕ್ಷ. ವಾ. ಸಿಎಂ ಸಚಿವರ ಅತಿಥಿ ಭತ್ಯೆ 4.5 ಲಕ್ಷದಿಂದ 5 ಲಕ್ಷ. ಹಾಗಾಗಿ ಅಲ್ಲಿ ಬಿಸ್ಕೆಟ್ ತಿಂದ್ರೆ ನೀವೇನು ಅನ್ಕೋಬೇಡಿ, ಎಲ್ಲ ನಮ್ ದುಡ್ಡೇ ಅದು, ಆಯ್ತಾ? ಅವರೇನು ಕೊಟ್ಟಿದ್ದಲ್ಲ. ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ, ಎಲ್ಲ ಡಬಲ್. ಸಚಿವರ ಮನೆ ಬಾಡಿಗೆ ಭತ್ಯೆ 1,20,000ದಿಂದ 2.5 ಲಕ್ಷ. ಮನೆ ಬಾಡಿಗೆ ಭತ್ಯೆ 2.5 ಲಕ್ಷದ ಮನೆ. ಆಹಾ, 2.5 ಲಕ್ಷದಲ್ಲಿ ನಮ್ಮ ಪಾಪ ಈ ಬಡವರೆಲ್ಲ 1 ವರ್ಷದ್ದು ಮನೆ ಬಾಡಿಗೆ ಕಟ್ಕೊಂಡು ಬಚಾವ್. ಇಷ್ಟೆಲ್ಲ ಆಗಿದೆ ನೋಡಿ. ಮಾಡಿ ಇವರ ಸಂಬಳ ಹೆಂಗ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ನೋಡಿ. ಒಬ್ಬನು ಕೆಮ್ತಾ ಇಲ್ಲ, ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಜೆಡಿಎಸ್ ಇಲ್ಲ, ಅಕ್ಕಪಕ್ಕ ಯಾರು ಇಲ್ಲ, ಕೆಮ್ತಾ ಇಲ್ಲ. ಹೆಂಗೆ ಹನಿ ಟ್ರ್ಯಾಪ್ ಬಗ್ಗೆ ಯಾರು ಕೆಮ್ತಾ ಇಲ್ಲೋ ಇದ್ರೆ ಎಲ್ರಿಗೂ ಭಯ ಆಯ್ತಾ. ಜನಸಾಮಾನ್ಯರಿಗೆ ಮೆಟ್ರೋ ಬಸ್ ಟಿಕೆಟ್ ದರ ಏರಿಕೆ ಬರೆ, ಹಾಲಿನ ಬೆಲೆ ಏರಿಕೆ, ಈಗ ಕರೆಂಟ್ ಬೆಲೆ ಏರಿಕೆ, ದಿನೇ ದಿನೇ ಬೆಲೆ ಹೆಚ್ಚಿಸುವ ಮಧ್ಯೆ ಕರೆಂಟ್ ಬಿಲ್, ಎಣ್ಣೆ ರೇಟು, ನೀರಿನ ಬಿಲ್ ಏರಿಕೆ, ಪಹಣಿ ಏರಿಕೆ, ರಿಜಿಸ್ಟ್ರೇಷನ್ ಏರಿಕೆ, ಇವೆಲ್ಲದರ ನಡುವೆ ಜನಪ್ರತಿನಿಧಿಗಳ ಸಂಬಳ ಮೊನ್ನೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಏಕಾಏಕಿ ಡಬಲ್ ಸಿಎಂ ಸಿದ್ದರಾಮಯ್ಯ ಯುಗಾದಿ ಹಬ್ಬಕ್ಕೆ ಮುನ್ನ ಎಲ್ಲ 300 225 ಪ್ಲಸ್ 75 300 ಎಂಎಲ್ಎ ಎಂಎಲ್ಸಿಗಳಿಗೆ ಎಲ್ಲರಿಗೂ ಸೇರಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಮಂತ್ರಿಗಳಿಗೆ, ಕಾಂಗ್ರೆಸ್ ಅವನಿಗೆ, ಬಿಜೆಪಿ ಅವನಿಗೆ, ಜೆಡಿಎಸ್ ಅವನಿಗೆ, ಒಂದ್ಸಲ ಗೆದ್ದವನಿಗೆ, 2 ಸಲ ಗೆದ್ದವನಿಗೆ, 10 ಸಲ ಗೆದ್ದವನಿಗೆ, ಪಕ್ಷೇತರನಿಗೆ, ಎಲ್ರಿಗೂ ಏನ್ ಗಿಫ್ಟ್ ಬನ್ನಿ ನೋಡೋಣ. ನೋಡಿ ಯಾವ ರೀತಿ ಇವತ್ತೇ ಜಾಸ್ತಿ ಮಾಡಿದ್ದಾರೆ. ಸಂಬಳ ಹೆಚ್ಚಳ ಭಾಗ್ಯ, ಸಿಎಂ ವೇತನ ಎಷ್ಟಿತ್ತು ಇಲ್ಲಿ ತನಕ? 75,000 ರೂಪಾಯಿ. ಹಳೆ ಸಂಬಳ 75,000 ರೂಪಾಯಿ ಇತ್ತು, ಇದೀಗ 1.5 ಲಕ್ಷ, ಡಬಲ್. ಸಚಿವರ ವೇತನ 60,000 ರೂಪಾಯಿ ಇತ್ತು, 1,25,000 ಮಾಡಿದ್ದಾರೆ. ಯಾರು ಕೇಳೋರು ಸರ್? ಶಾಸಕರ ವೇತನ 40,000 ರೂಪಾಯಿ ಇತ್ತು, 80,000 ಆಗಿದೆ. ವೇತನ ಮಾತ್ರ ಅಲ್ಲ, ಬೇರೆಲ್ಲ ಸಿಗುತ್ತೆ ಕೇಳಿ. ಶಾಸಕರ ಪಿಂಚಣಿ 50,000ದಿಂದ 75,000 ಪಿಂಚಣಿ. ಗೆದ್ದರು ಈಗ ನೀವು ಒಮ್ಮೆ ಎಂಎಲ್ಎ ಆಗಿ ಮನೆಯಲ್ಲಿ ಕೂತ್ರು ಕೂಡ 75,000 ರೂಪಾಯಿ ಬರುತ್ತೆ ಪಿಂಚಣಿ. ಫಸ್ಟ್ ಇದು ಬೇಕಾ ಇದು? ಮಾಜಿ ಶಾಸಕರ ವೈದ್ಯಕೀಯ ಭತ್ಯೆ 5,000ದಿಂದ 20,000 ರೂಪಾಯಿ ಮಾಜಿ ಶಾಸಕರದು. ಕ್ಷೇತ್ರ ಪ್ರವಾಸ ಭತ್ಯೆ ಹಾಲಿ ಶಾಸಕರದು 60,000 ರೂಪಾಯಿಂದ 80,000 ರೂಪಾಯಿ. ರೈಲು ವಿಮಾನ ಟಿಕೆಟ್ ವರ್ಷಕ್ಕೆ 2.5 ಲಕ್ಷದಿಂದ 3.5 ಲಕ್ಷ. ವಾ.
ಸಿಎಂ ಸಚಿವರ ಅತಿಥಿ ಭತ್ಯೆ 4 ಲಕ್ಷದಿಂದ 5 ಲಕ್ಷ. ಹಾಗಾಗಿ ಅಲ್ಲಿ ಬಿಸ್ಕೆಟ್ ತಿಂದ್ರೆ ನೀವೇನು ಅನ್ಕೋಬೇಡಿ, ಎಲ್ಲ ನಮ್ ದುಡ್ಡೇ ಅದು, ಆಯ್ತಾ? ಅವ್ರೇನು ಕೊಟ್ಟಿದ್ದಲ್ಲ. ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ, ಎಲ್ಲ ಡಬಲ್. ಸಚಿವರ ಮನೆ ಬಾಡಿಗೆ ಭತ್ಯೆ 1.5 ಲಕ್ಷ, 1,20,000ದಿಂದ 2.5 ಲಕ್ಷ ಮನೆ ಬಾಡಿಗೆ ಭತ್ಯೆ. 2.5 ಲಕ್ಷದ ಮನೆ. ಆಹಾ, 2.5 ಲಕ್ಷದಲ್ಲಿ ನಮ್ಮ ಪಾಪ ಈ ಬಡವರೆಲ್ಲ ಒಂದು ವರ್ಷದ್ದು ಮನೆ ಬಾಡಿಗೆ ಕಟ್ಕೊಂಡು ಬಚಾವಾಗ್ಬಿಡ್ತಾರೆ. ಇಷ್ಟೆಲ್ಲ ಆಗಿದೆ ನೋಡಿ. ಮಾಡಿ ಇವರ ಸಂಬಳ ಹೆಂಗ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ನೋಡಿ. ಒಬ್ಬನು ಕೆಮ್ತಾ ಇಲ್ಲ, ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಜೆಡಿಎಸ್ ಇಲ್ಲ, ಅಕ್ಕಪಕ್ಕ ಯಾರು ಇಲ್ಲ, ಕೆಮ್ತಾ ಇಲ್ಲ. ಹೆಂಗೆ ಹನಿ ಟ್ರ್ಯಾಪ್ ಬಗ್ಗೆ ಯಾರು ಕೆಮ್ತಾ ಇಲ್ಲೋ, ಯಾಕಂದ್ರೆ ಎಲ್ರಿಗೂ ಭಯ. ಆಯ್ತಾ? ಜನಸಾಮಾನ್ಯರಿಗೆ ಮೆಟ್ರೋ, ಬಸ್ ಟಿಕೆಟ್ ದರ ಏರಿಕೆ ಬರೆ, ಹಾಲಿನ ಬೆಲೆ ಏರಿಕೆ, ಈಗ ಕರೆಂಟ್ ಬೆಲೆ ಏರಿಕೆ, ದಿನೇ ದಿನೇ ಬೆಲೆ ಹೆಚ್ಚಿಸುವ ಮಧ್ಯೆ ಕರೆಂಟ್ ಬಿಲ್, ಎಣ್ಣೆ ರೇಟು, ನೀರಿನ ಬಿಲ್ ಏರಿಕೆ, ಪಹಣಿ ಏರಿಕೆ, ರಿಜಿಸ್ಟ್ರೇಷನ್ ಏರಿಕೆ, ಇವೆಲ್ಲದರ ನಡುವೆ ಜನಪ್ರತಿನಿಧಿಗಳ ಸಂಬಳ ಮೊನ್ನೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಏಕಾಏಕಿ ಡಬಲ್. ಸಿಎಂ ಸಿದ್ದರಾಮಯ್ಯ ಯುಗಾದಿ ಹಬ್ಬಕ್ಕೆ ಮುನ್ನ ಎಲ್ಲ 300, 225 ಪ್ಲಸ್ 75, 300 ಎಂಎಲ್ಎ ಎಂಎಲ್ಸಿಗಳಿಗೆ ಎಲ್ಲರಿಗೂ ಸೇರಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಮಂತ್ರಿಗಳಿಗೆ, ಕಾಂಗ್ರೆಸ್ ಅವನಿಗೆ, ಬಿಜೆಪಿ ಅವನಿಗೆ, ಜೆಡಿಎಸ್ ಅವನಿಗೆ, 1 ಸಲ ಗೆದ್ದವನಿಗೆ, 2 ಸಲ ಗೆದ್ದವನಿಗೆ, 10 ಸಲ ಗೆದ್ದವನಿಗೆ, ಪಕ್ಷೇತರನಿಗೆ, ಎಲ್ರಿಗೂ ಏನ್ ಗಿಫ್ಟ್ ಬನ್ನಿ ನೋಡೋಣ. ನೋಡಿ ಯಾವ ರೀತಿ ಇವತ್ತೇ ಜಾಸ್ತಿ ಮಾಡಿದ್ದಾರೆ. ಸಂಬಳ ಹೆಚ್ಚಳ ಭಾಗ್ಯ. ಸಿಎಂ ವೇತನ ಎಷ್ಟಿತ್ತು ಇಲ್ಲಿ ತನಕ? 75,000 ರೂಪಾಯಿ. ಹಳೆ ಸಂಬಳ 75,000 ರೂಪಾಯಿ ಇತ್ತು, ಇದೀಗ 1.5 ಲಕ್ಷ. ಡಬಲ್. ಸಚಿವರ ವೇತನ 60,000 ರೂಪಾಯಿ ಇತ್ತು, 1,25,000 ಮಾಡಿದ್ದಾರೆ. ಯಾರು ಕೇಳೋರು ಸರ್? ಶಾಸಕರ ವೇತನ 40,000 ರೂಪಾಯಿ ಇತ್ತು, 80,000 ಆಗಿದೆ. ವೇತನ ಮಾತ್ರ ಅಲ್ಲ, ಬೇರೆಲ್ಲ ಸಿಗುತ್ತೆ ಕೇಳಿ. ಶಾಸಕರ ಪಿಂಚಣಿ 50,000ದಿಂದ 75,000 ಪಿಂಚಣಿ. ಗೆದ್ದರು. ಈಗ ನೀವು ಒಮ್ಮೆ ಎಂಎಲ್ಎ ಆಗಿ ಮನೆಯಲ್ಲಿ ಕೂತ್ರು ಕೂಡ 75,000 ರೂಪಾಯಿ ಬರುತ್ತೆ ಪಿಂಚಣಿ. ಫಸ್ಟ್ ಇದು ಬೇಕಾ ಇದು? ಮಾಜಿ ಶಾಸಕರ ವೈದ್ಯಕೀಯ ಭತ್ಯೆ 5,000ದಿಂದ 20,000 ರೂಪಾಯಿ ಮಾಜಿ ಶಾಸಕರದು. ಕ್ಷೇತ್ರ ಪ್ರವಾಸ ಭತ್ಯೆ ಹಾಲಿ ಶಾಸಕರದು 60,000 ರೂಪಾಯಿಂದ 80,000 ರೂಪಾಯಿ. ರೈಲು ವಿಮಾನ ಟಿಕೆಟ್ ವರ್ಷಕ್ಕೆ 2.5 ಲಕ್ಷದಿಂದ 3.5 ಲಕ್ಷ. ವಾ. ಸಿಎಂ ಸಚಿವರ ಅತಿಥಿ ಭತ್ಯೆ 4 ಲಕ್ಷದಿಂದ 5 ಲಕ್ಷ. ಹಾಗಾಗಿ ಅಲ್ಲಿ ಬಿಸ್ಕೆಟ್ ತಿಂದ್ರೆ ನೀವೇನು ಅನ್ಕೋಬೇಡಿ, ಎಲ್ಲ ನಮ್ ದುಡ್ಡೇ ಅದು, ಆಯ್ತಾ? ಅವ್ರೇನು ಕೊಟ್ಟಿದ್ದಲ್ಲ. ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ, ಎಲ್ಲ ಡಬಲ್. ಸಚಿವರ ಮನೆ ಬಾಡಿಗೆ ಭತ್ಯೆ 1,20,000ದಿಂದ 2.5 ಲಕ್ಷ ಮನೆ ಬಾಡಿಗೆ ಭತ್ಯೆ. 2.5 ಲಕ್ಷದ ಮನೆ. ಆಹಾ, 2.5 ಲಕ್ಷದಲ್ಲಿ ನಮ್ಮ ಪಾಪ ಈ ಬಡವರೆಲ್ಲ ಒಂದು ವರ್ಷದ್ದು ಮನೆ ಬಾಡಿಗೆ ಕಟ್ಕೊಂಡು ಬಚಾವಾಗ್ಬಿಡ್ತಾರೆ. ಇಷ್ಟೆಲ್ಲ ಆಗಿದೆ ನೋಡಿ.